ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನ್ಯೂಸ್ 18ನ ಬಿಗ್ ಕವರೇಜ್. ಕಳೆದ ಶನಿವಾರ ರಾತ್ರಿ ನಡೆದಂಥ ಹುಬ್ಬಳ್ಳಿಯ ಗಲಭೆ ಪ್ರಕರಣ. ಈಗ ಆಗ್ತಿರುವಂಥ ಅಪ್ಡೇಟ್, ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೊಹಮ್ಮದ್ ಆರಿಫ್ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. AIMIMನ ಮುಖಂಡ ಮೊಹಮ್ಮದ್ ಆರಿಫ್ ಇಷ್ಟು ದಿನ ಸಿಕ್ಕಿರಲಿಲ್ಲ, ಈಗ ಕಾಶಿ ವಶಕ್ಕೆ ಪಡ್ಕೊಂಡ್ರು, ಎನ್ಕ್ವೈರಿ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಗಲಭೆ ನಡೆದ ದಿನ ಪೊಲೀಸರ ಜೊತೆ ವಾಗ್ವಾದ ಮಾಡಿದಂಥ ವ್ಯಕ್ತಿ ಮೊಹಮ್ಮದ್ ಆರಿಫ್. ಮೌಲ್ವಿ ವಾಸಿಂ ಜೊತೆ ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಂಥ ವ್ಯಕ್ತಿ ಮೊಹಮ್ಮದ್ ಆರಿಫ್. ಗಲಭೆ ಆದಮೇಲೆ ತಲೆಮರೆಸ್ಕೊಂಡಿದ್ರು. ಈಗ ಮೊಹಮ್ಮದ್ ಆರಿಫನ್ನು ಪೊಲೀಸರು ಹುಡುಕಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ, ಎನ್ಕ್ವೈರಿ ಮಾಡ್ತಿದ್ದಾರೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಅವತ್ತು ಹುಬ್ಬಳ್ಳಿಯ ಗಲಭೆಯ ದೃಶ್ಯದಲ್ಲಿ ಕಾಣಿಸ್ಕೊಂಡಂಥ ಮೌಲ್ವಿಯ ಬಲಭಾಗದ ಚಿತ್ರದಲ್ಲಿ ಕಾಣ್ತಾ ಇರುವಂಥ ವ್ಯಕ್ತಿ ಮೊಹಮ್ಮದ್ ಆರಿಫ್. ಇನ್ನು ಎಡಭಾಗದ ದೃಶ್ಯದಲ್ಲಿ ಮೌಲ್ವಿ ಜೊತೆ ಇದ್ದಂಥ ಕಾಂಗ್ರೆಸ್ನ ಮುಖಂಡ ಅಲ್ತಾಫ್ ಹಳ್ಳೂರ. ಈ ಮೂರು ಜನರ ದೃಶ್ಯ ಇಲ್ಲಿದೆ. ಈ ಸದ್ಯಕ್ಕೆ ಅಲ್ತಾಫ್ ಹಳ್ಳೂರ ಅಫ್ಕೋರ್ಸ್ ಅವರು ಸಮರ್ಥನೆ ಕೊಟ್ಕೋತಿದ್ದಾರೆ, ಯಾಕೆ ಅಲ್ಲಿದ್ರು, ಏನು ಮಾಡ್ತಿದ್ರು ಅಂತ. ಮೌಲ್ವಿ ಇನ್ನು ಹುಡುಕ್ತಾ ಇದ್ದಾರೆ, ಎಲ್ಲ ಕಡೆ ಜಾಲಾಡ್ತಿದ್ದಾರೆ. ಕರ್ನಾಟಕ, ಹೈದರಾಬಾದು, ತೆಲಂಗಾಣ, ಹುಬ್ಬಳ್ಳಿ ಎಲ್ಲ ಕಡೆ ಜಾಲಾಡ್ತಿದ್ದಾರೆ. ಇನ್ನು ಮೊಹಮ್ಮದ್ ಆರಿಫ್ ಆತ ಸಿಕ್ಕಿರಲಿಲ್ಲ, ಇದೀಗ ಆತನನ್ನು ವಶಕ್ಕೆ ಪಡ್ಕೊಂಡು ಎನ್ಕ್ವೈರಿ ಮಾಡ್ತಿದ್ದಾರೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕಾಮಗಾರಿಗೆ ಅನುದಾನದ ಬಗ್ಗೆ ಪತ್ರವನ್ನು ಬರೆದಿದ್ರು ಅವತ್ತಿನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ. ಆ ಪತ್ರ ನ್ಯೂಸ್ 18ಗೆ ಲಭ್ಯ ಆಗಿದೆ. ಬ್ರೇಕಿಂಗ್ ನ್ಯೂಸ್. ಕಾಮಗಾರಿ ಅನುದಾನದ ಬಗ್ಗೆ ಪತ್ರ ಬರೆದಿದ್ರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ, ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಆ ಪತ್ರ ಬರೆದಿದ್ರು ಅವರು. ಆ ಪತ್ರ ನಮಗೆ ಸಿಕ್ತು 2021 ಫೆಬ್ರವರಿ 15ನೇ ತಾರೀಕು. ಜಿಲ್ಲಾ ಪಂಚಾಯತಿನ ಅಂದಿನ ಅಧ್ಯಕ್ಷಡಿ ಆಶಾ ಐಹೊಳೆ ಅವರು ಬರೆದಂಥ ಪತ್ರ ಅದು. ಹಿಂಡಲಗ ರಸ್ತೆ ಚರಂಡಿ ಅಭಿವೃದ್ಧಿಗೆ ಅನುದಾನಕ್ಕೋಸ್ಕರ ಪತ್ರ ಬರೆದಿದ್ರು. 108 ಕಾಮಗಾರಿಗಳ ಪಟ್ಟಿ ಸಮೇತ ಪತ್ರ ಬರೆದಿದ್ರು ಆಶಾ ಐಹೊಳೆ ಅವರು. ಅನುಮೋದನೆಗೋಸ್ಕರ ಆದೇಶಿಸಲಾಗಿದೆ ಅಂತ ಫೆಬ್ರವರಿ 26ನೇ ತಾರೀಕು ಪ್ರತಿಕ್ರಿಯೆ ಕೂಡ ಬಂತು. ಆದೇಶದ ಪ್ರತಿಗಳನ್ನು ಮಾರ್ಚ್ 5ನೇ ತಾರೀಕು ನಿಮಗೆ ಕೊಡ್ತೀವಿ ಅಂತ ಕೈ ಬರಹದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದರು. ಆಶಾ ಐಹೊಳೆಯವರು ಬರೆದಂಥ ಪತ್ರ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ. ಅನುದಾನದ ಬಗ್ಗೆ ಅವರು ಪತ್ರ ಬರೆದಿದ್ರು. 108 ಕಾಮಗಾರಿಗಳ ಪಟ್ಟಿ ಸಮೇತ ಪತ್ರ ಬರೆದಿದ್ರು ಆಶಾ ಐಹೊಳೆ ಅವರು, ಅವತ್ತಿನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷಣೆ ಅವರು. ಅನುಮೋದನೆಗೋಸ್ಕರ ಆದೇಶಿಸಲಾಗಿದೆ ಅಂತ ಕೂಡ ಅಲ್ಲಿಂದ ಪ್ರತಿಕ್ರಿಯೆ ಕೂಡ ಬಂತು ಫೆಬ್ರವರಿ 26ಕ್ಕೆ. ಆದರೆ ಆದೇಶದ ಪ್ರತಿಯನ್ನು ಮಾರ್ಚ್ 5ನೇ ತಾರೀಕು ಕೊಡ್ತೀವಿ ಅಂತ ಕೂಡ ಕೈ ಬರಹದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಕೂಡ ಪ್ರತಿಕ್ರಿಯೆ ಸಿಕ್ಕಿತ್ತು. ಇದು ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಲೆಟ್ ಸಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಕಾಮಗಾರಿ ಅನುದಾನದ ಬಗ್ಗೆ ಪತ್ರ ಮತ್ತು ಅದಕ್ಕೆ ರಿಪ್ಲೈ. ಕಾಮಗಾರಿ ಅನುದಾನದ ಬಗ್ಗೆ ಪತ್ರ ಬರೆದಿದ್ದು, ರಸ್ತೆ ಚರಂಡಿ ಅಭಿವೃದ್ಧಿಯ ಅನುದಾನಕ್ಕೋಸ್ಕರ ಪತ್ರ ಬರೆದಿದ್ರು. ಆ ಪತ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಹೋಯಿತು. ಅಲ್ಲಿಂದ ರಿಟರ್ನ್ ಫೆಬ್ರವರಿ 26ಕ್ಕೆ ಪ್ರತಿಕ್ರಿಯೆ ಕೂಡ ಬಂದಿತ್ತು. ಆದೇಶದ ಪ್ರತಿಯನ್ನು ಮಾರ್ಚ್ 5ನೇ ತಾರೀಕು ನಾವು ಕೊಡ್ತೀವಿ ಅಂತ ಕೂಡ ಕೈ ಬರಹದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಅದಕ್ಕೆ ಪ್ರತಿಕ್ರಿಯೆ ಕೂಡ ಸಿಕ್ಕಿತ್ತು. ಅದೇ 108 ಕಾಮಗಾರಿ, ಅದಕ್ಕೆ ದುಡ್ಡು ಖರ್ಚು ಮಾಡಿದ್ದು, ಸ್ಯಾಂಕ್ಷನ್ ಆಗದೇ ಇಲ್ಲದೆ ಇರೋದು, ಆ ದುಡ್ಡು ಬರದೆ ಕಮಿಷನ್ ಕೊಡಬೇಕು ಅನ್ನೋ ಆರೋಪ ಕೇಳಿಬಂದಿದ್ದು, ಅದು ನೇರವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರ ಮೇಲೆ ಇದ್ದ ಆರೋಪ. ತದನಂತರ ಸಂತೋಷ್ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಸಚಿವರು ಆತನ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ದು. ಅದಾದಮೇಲೆ ಸಂತೋಷ್ ಒಂದು ಡೆತ್ ನೋಟಿನ ವಾಟ್ಸಪ್ ಸಂದೇಶ ಕಳಿಸಿದ್ದು. ಉಡುಪಿ ಭಾಗಕ್ಕೆ ಹೋಗಿ ಸಂತೋಷ್ ಲಾಡ್ಜ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು. ನಂತರ ಭಾಗದಲ್ಲಿ ಮಿನಿಸ್ಟರ್ ತಲೆದಂಡ ಆಗಿದ್ದು. ಈಗ ಎನ್ಕ್ವೈರಿ ನಡೀತಾ ಇದೆ. ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವ ಹಾಗೆ ಅವತ್ತಿನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷಣಿ ಆಶಾ ಐಹೊಳೆ ಅವರು ಪತ್ರ ಬರೆದಿದ್ದು ನ್ಯೂಸ್ 18ಗೆ ಲಭ್ಯ ಆಗಿದೆ.
ಲೆಟ್ಸಿ ಆಶಾ ಐಹೊಳೆ ಅವರು ಸಿಕ್ಕರೆ ಮಾತಾಡಬೇಕು. ಏನಾಯಿತು ಮೇಡಮ್ ಅವತ್ತು, ಹೇಗೆಲ್ಲ ನಡೀತು ಅಂತ ಕೇಳಬೇಕು. ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ಎನಿ ಮೂಮೆಂಟ್. ಲೆಟ್ಸ್ ವೆಯ್ಟ್, ಅವ್ರ ಜೊತೆ ಮಾತನಾಡುವ. ಇದು ನಡೆದಿದ್ದು ಹೇಗೆ, ಏನಾಯಿತು, ಸಂತೋಷ್ ಕೇಸ್ಗೆ ಎನ್ಕ್ವೈರಿನಲ್ಲಿ ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಅವತ್ತಿನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷಿಣಿ ಆಶಾ ಐಹೊಳೆ ಅವರು ಈ ಪತ್ರ ಬರೆದದ್ದು. ಆ ಪತ್ರವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪತ್ರದ ಪ್ರತಿ ನ್ಯೂಸ್ 18 ಎಕ್ಸ್ಕ್ಲೂಸಿವ್. ಫೆಬ್ರವರಿ 2021 15ನೇ ತಾರೀಕು ಆ ಪತ್ರ ಬರೆದಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಬರೆದಂಥ ಪತ್ರ ಅದು. ಮುಖ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಬರೆದಂಥ ಪತ್ರ. ನಮ್ಮ ಜೊತೆ ಲೈವ್ ಅವ್ರನ್ನೇ ಕೇಳೋಣ. ಅಂದಿನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಣೆ ಆಶಾ ಐಹೊಳೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ನ್ಯೂಸ್ 18ನ ಲೈವ್ಗೆ. ಅವತ್ತು ನೀವು ಬರೆದಂಥ ಪತ್ರದ ಪ್ರತಿ ನಾವು ತೋರಿಸ್ತಾ ಇದ್ದೀವಿ, ನಾನು ನೋಡ್ತಾ ಇದ್ದೀನಿ ಅದನ್ನು. ಅವತ್ತೇನಾಯಿತು, ನಿಮ್ಮ ಪತ್ರದಲ್ಲಿ ನೀವೇ ಕಳಿಸಿರುವಂಥ ಪತ್ರ ಅದು. ಸರ್ಕಾರಕ್ಕೆ ಏನು ಮನವಿ ಮಾಡಿದ್ರಿ ಇಲಾಖೆಗೆ? ಸರ್, ಇಲಾಖೆಗೆ ಈಗ ಹಿಂಡಲ್ಗ ಗ್ರಾಮ ಪಂಚಾಯತಿ ಗ್ರಾಮ ದೇವರದಾದಂಥ ತಾಯಿ ಲಕ್ಷ್ಮಿ ಅವರ 100 ವರ್ಷದ ಒಮ್ಮೆ ಜಾತ್ರೆ ಇರುತ್ತೆ ಸರ್. ಈ ಒಂದು ಯಾತ್ರೆ ಕುರಿತು ವಿವಿಧ ಕಾಮಗಾರಿ ಅಭಿವೃದ್ಧಿಗೋಸ್ಕರ ಲೆಟರ್ ಕೊಟ್ಟಿದ್ದೇನೆ ಸರ್. ಎಷ್ಟು ಮೊತ್ತದ ಕೆಲಸ ಆಗಬೇಕಾಗಿತ್ತು ಮೇಡಮ್? ಸರ್, ಸಾಕಷ್ಟು ಕೆಲಸ ಐತ್ರಿ ಸರ್ ಆ ಪಟ್ಟಿಯಲ್ಲಿ. ಹೇಳ್ರಿ ಮೇಡಮ್, ಎಷ್ಟು ಮೊತ್ತ? ಪರ್ಟಿಕ್ಯುಲರ್ ಆಗಿ ಸರ್ ಹೆಸರು ಹೇಳಕ್ ಬರೋದಿಲ್ಲ ಸರ್. ಚರಂಡಿ ಇರ್ಬೋದು, ಬೀದಿ ದೀಪ ಇರ್ಬೋದು, ರಸ್ತೆ ಕಾಮಗಾರಿ. ಎಷ್ಟು ಮೊತ್ತದ ಕಾಮಗಾರಿ ಅವಾಗ ಸ್ಯಾಂಕ್ಷನ್ ಆಗಿತ್ತು ಮೇಡಮ್? ಸರ್ ಹಾಗೆ ಸರ್ ಅಷ್ಟ ನನ್ಗೆ 1 ವರ್ಷ ಹಿಂದೆ ಐತ್ರಿ. ಮತ್ತು ಸರ್ ಸಾಕಷ್ಟು ಗ್ರಾಮ ಪಂಚಾಯತಿ ನಾವು ಲೆಟರ್ ಕೊಡ್ತಾ ಇದೀವಿ. ಅಷ್ಟೇ ಎಕ್ಸಾಕ್ಟ್ ಫಿಗರ್ ನನಗೆ ಗೊತ್ತಿಲ್ಲ ಸರ್. ಅಟ್ ಲೀಸ್ಟ್ 1.5 ಕೋಟಿ 3 ಕೋಟಿ ಇರ್ಬೋದು ಸರ್. ಓಕೆ. ಯಾವುದೇ ಕಾಮಗಾರಿ ಇನ್ನೊಬ್ರಿಗೆ ವಹಿಸೋದಕ್ಕೆ ಮುಂಚೆ ಗುತ್ತಿಗೆದಾರರಿಗೆ ಟೆಂಡರ್ ಕರಿತೀರಿ, ಕೊಟೇಶನ್ ನೋಡ್ತೀರಿ, ಅವ್ರಿಗೆಲ್ಲ ಕೊಡ್ತೀರಿ. ಏನು ಪ್ರಕ್ರಿಯೆ ನಡೀತು ಅವಾಗ? ನೀವು ನೆನಪಿಸ್ಕೊಂಡು ಹೇಳೋಕೆ ಸಾಧ್ಯನಾ ಏನೇನಾಯ್ತು ಅಂತ? ಇಲ್ಲ ಸರ್, ಏನಿರುತ್ತೆ ಸರ್ ಎಲ್ಲರಿಗೆ ಗೊತ್ತಿರೋದು ಹಾಗೆ. ವಿಕೇಂದ್ರೀಕರಣ ಸರ್ ಯಾವಾಗ ಆಗಿದೆ ಸರ್, ಈಗ ಜಿಲ್ಲಾ ಪಂಚಾಯತಿ ಆಡಳಿತನೂ ಬೇರೆ ಇದೆ ಸರ್, ಗ್ರಾಮ ಪಂಚಾಯತಿನೂ ಸೆಪರೇಟ್ ಇದೆ ಸರ್. ಈ 3 ಟೈರ್ ಸಿಸ್ಟಮ್ದಲ್ಲಿ ಸರ್ ಗ್ರಾಮ ಪಂಚಾಯತಿ ಯಾವುದೋ ಕೆಲಸದಲ್ಲಿ ನಾವು ಭಾಗವಹಿಸೋದಿಲ್ಲ ಸರ್ ಜಿಲ್ಲಾ ಪಂಚಾಯತಿ ಅವರು. ಮತ್ತೆ ಜಿಲ್ಲಾ ಪಂಚಾಯತಿ ಯಾವುದೋ ಕೆಲಸದಲ್ಲಿ ಸರ್ ಗ್ರಾಮ ಪಂಚಾಯತಿ ಅವರು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ ಸರ್. ಹಿಂಗೆ ಇದೆ. ಈಗ ಇಲಾಖೆಗೆ ಪತ್ರ ಬರೆದ್ರಿ, ಇಲಾಖೆಯಿಂದ ರಿಪ್ಲೈ ಬಂತು ನಿಮಗೆ? ನೆನಪಿದೆಯಾ ನಿಮ್ಗೆ ಏನು ರಿಪ್ಲೈ ಬಂತು ಅಂತ? ಹಾಂ ಸರಿ, ಇಲಾಖೆಯಿಂದ ಸರ್ ರಿಪ್ಲೈ ಬಂದಿದೆ ಲೆಟರ್ ಸರ್. ಈಗ ಮುಂಜಾನೆ ನಾನು ಸುದ್ದಿ ಮಾಧ್ಯಮದಲ್ಲಿ ತೋರಿಸಿದ್ದೀನಿ ಸರ್. ಈಗ ಬಂದಿದೆ ಸರ್ ಮುಂಜಾನೆ, ಟುಡೇ. ಆ ಲೆಟರ್ ನನ್ಗೆ ವಾಟ್ಸಪ್ ಮುಖಾಂತರ ಈಗ ಬಂದಿದೆ ಸರ್. ಅದು ಈಗ ಅಂದ್ರೆ ಇವತ್ತಾ ನೆನ್ನೆನಾ? ಹಂಗ ಇವತ್ತ ಸರ್ ಮುಂಜಾನೆ ಸರ್. ಈಗ ಲೆಟರ್ ನಾನು ಆಫೀಸ್ದಿಂದ ಕರೆಸಿದ್ದೀನಿ ಸರ್. ಅದು ಲೆಟರ್ ಮೇಡಮ್ ಇವತ್ತು ಏಪ್ರಿಲ್ 21ನೇ ತಾರೀಕಲ್ವಾ? ಆ ಲೆಟರ್ ಡೇಟೆಡ್ ಇರೋದೇ ಮಾತಲ್ವಾ? ಹೌದ್ರಿ, ಮಾರ್ಚ್ದಲ್ಲಿ ಸರ್ ಆ ಲೆಟರ್ ಈಗ ನೋಡಿದ್ದೇನೆ ಸರ್ ಅಂತ ಹೇಳ್ತಾ ಇದ್ದೀನಿ ಸರ್. ನಾನು ಅಲ್ಲಿಂದ ಇಲ್ಲಿವರೆಗೆ ಸರ್ ಒಂದು ಸರ್ತಿ ಆ ಲೆಟರ್ ನೋಡಿಲ್ಲ ಸರ್ ನಾನು. ಅಂದ್ರೆ ಬಂದಿತ್ತ, ನೀವು ನೋಡಿರ್ಲಿಲ್ವಾ ಅಥವಾ ಬಂದೇ ಇರ್ಲಿಲ್ವಾ ಸರ್? ಬಂದಿದ್ದು, ಆದ್ರೆ ಸರ್ ನಾನು ನೋಡಿರಲಿಲ್ಲ ಸರ್ ಅದ. ಅರೆ ಓಕೆ. ಆ ಪ್ರತಿ ಬಂತು ಮಾರ್ಚ್ 5ನೇ ತಾರೀಕೇನೋ ಕೊಡ್ತೀವಿ, ಕೈ ಬರಹದಲ್ಲಿತ್ತು, ಪ್ರತಿಕ್ರಿಯೆ ಬಂದಿತ್ತು ಅಂತ, ಹೌದಾ? ಆರ್ಡರ್, ವರ್ಕ್ ಆರ್ಡರ್ ಸರ್ ಆ ಲೆಟರ್ ನೋಡಿಲ್ಲ ಸರ್, ಅದರ ಬಗ್ಗೆ. ಹಾಂ ಸರ್. ಓಕೆ. ಬಟ್ ಈ ಸಂತೋಷ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕೇಳುವಂತ ವಿಷಯನೇ ಅದಲ್ವಾ? ವರ್ಕ್ ಆರ್ಡರ್ ಕೊಟ್ಟಿದ್ರೋ ಇಲ್ವೋ, ಇವ್ರು ವರ್ಕ್ ಆರ್ಡರ್ ಹೋಗ್ಬೇಕಾಗಿತ್ತೋ ಇಲ್ವೋ, ವರ್ಕ್ ಆರ್ಡರ್ ಇಲ್ಲದೆ ಇದ್ರು ಕೂಡ ಇವ್ರು ಕೆಲಸ ಮಾಡ್ಬಿಡ್ತಿದ್ರು ಅಂತ. ಇದಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಿ ನೀವು? ಸರ್ ಈಗ ಇಲ್ಲಿವರೆಗೆ ಸರ್ ಗ್ರಾಮ ಪಂಚಾಯತಿ ಇರ್ಬೋದು, ಸರ್ವಸಾಮಾನ್ಯ ಜನತೆಯರಿಗೆ ಇರ್ಬೋದು ಸರ್, ಲೆಟರ್ ಯಾವುದೋ ಕೆಲಸಗೋಸ್ಕರ ಕೊಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಸರ್. ಆ ಲೆಟರ್ ಸಕ್ಸಸ್ಫುಲಿ ಸರ್ ವರ್ಕ್ ಆಗಿದೆ ಅಥವಾ ಇಲ್ಲ ಇಲ್ಲಿ ತನಕ ಸರ್
ನಾನು ಯಾರು ಬಂದು ಹೇಳಿಲ್ಲ ಸರ್, ಇಲ್ಲ ಮೇಡಮ್ ತಾವು ಲೆಟರ್ ಕೊಟ್ಟಿದ್ದೀವಿ ನಮ್ಗೆ ಕೆಲಸ ಆಗಿದೆ ಅಂತ. ಅಲ್ಲ ನನ್ನ ಪ್ರಶ್ನೆ, ನಮ್ ಧರ್ಮ ನಮ್ ಕರ್ತವ್ಯ ನಾವು ಮಾಡ್ಲೇಬೇಕು ಸರ್. ಸರ್ವಸಾಮಾನ್ಯ ಇರ್ಬೋದು, ವೈದ್ಯರ ಸರ್ ಇದು ಅಲ್ಲಲ್ಲ, ಈಗ ಇಲಾಖೆಯಿಂದ ಯಾವುದೇ ಒಂದು ಪತ್ರ ಬಂದಾಗ ಪತ್ರ ವರ್ಕ್ ಆರ್ಡರ್ ಇರುತ್ತೆ, ವರ್ಕ್ ಆರ್ಡರ್ ಕೊಟ್ಮೇಲೆ ಗುತ್ತಿಗೆದಾರ ಕೆಲಸ ಶುರು ಮಾಡ್ತಾನೆ. ನಿಮ್ಮಿಂದ ಏನ್ ಪ್ರೋಸೆಸ್ ಇತ್ತು ಇದುವರೆಗೆ? ಯಾವುದೇ ಕೆಲಸ ಕೊಡ್ಬೇಕಾದ್ರೆ ಹೇಗೆ ಮಾಡ್ತಿದ್ರಿ? ಹೌದು ಸರ್. ಸರ್ ನಾವು ಏನು ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಏನಿದೆ CO ಮುಖಾಂತರ ನಾವು ಕಳಿಸ್ತೀವಿ ಸರ್. ನಮ್ ಡೈರೆಕ್ಟ್ ಆಗಿ ನಮ್ಮ ಆಫೀಸಲ್ಲಿ ಗೊತ್ತಾಗುತ್ತೆ ಸರ್. ವರ್ಕ್ ಆರ್ಡರ್ ಇಶ್ಯೂ ಆಗೋದು ಇರ್ಬೋದು, ಟೆಂಡರ್ ಇರ್ಬೋದು, ಎಲ್ಲ ಗೊತ್ತಾಗುತ್ತೆ ನಮ್ಮ ಜನರಲ್ ಬಾಡಿ ಮೀಟಿಂಗ್ ದಲ್ಲಿ ಸರ್. ಕರೆಕ್ಟ್. ಗ್ರಾಮ ಪಂಚಾಯತಿ ಗ್ರಾಮ ಸಭೆ ಒಳಗೆ ಸರ್ ಅವ್ರು ಮಾಡ್ತಾರೆ ಸರ್. ಇಲ್ಲಮ್ಮ, ನಂಗೆ ಅರ್ಥ ಆಯ್ತು ಆಶಾ ಅವರೇ. ನನ್ನ ಪ್ರಶ್ನೆ ಇದ್ದದ್ದು ಪ್ರತಿ ಮೇಲೆ ಮಾತ್ರ ಕೆಲಸ ಶುರು ಮಾಡ್ತಿದ್ರ, ಇಲ್ಲ ಬರೀ ಬಾಯಿ ಮಾತಲ್ಲಿ ಹೇಳಿದ ತಕ್ಷಣ ಅವ್ರ ಪಾಡ್ಗೆ ಅವ್ರು ಮಾಡ್ಕೋತಾ ಇದ್ರು, ಬೇಗ ಆಗ್ಬೇಕಾಗಿತ್ತು, ಆಮೇಲೆ ಇಶ್ಯೂ ಮಾಡ್ಕೊಂಡು ಆಮೇಲೆ ದುಡ್ಡು ಹೋಗ್ತಿತ್ತ? ಹೆಂಗಿತ್ತು ಪ್ರತೀತಿ? ಸರ್ ಸಾರಿ ಸರ್, ಬ್ಲರ್ ಆಗ್ತಾ ಇದೆ ಸೌಂಡು ಸರ್. ಕ್ಯಾನ್ ಯು ಹಿಯರ್ ಮಿ ಮೇಡಂ? ಆಶಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದೆ ಕ್ಲಿಯರ್ ಆಗಿ? ಕ್ಲಿಯರ್ ಆಗಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಓಕೆ, ಫ್ಯಾಂಟಾಸ್ಟಿಕ್. ನನ್ನ ಪ್ರಶ್ನೆ ಇದ್ದದ್ದು, ನಿಮ್ಮ ಪ್ರೊಸೀಜರ್ ಏನಿತ್ತು? ಕೇಳಿಸ್ತಾ ಇದೆ ಈಗ. ನೀವು ಯಾವುದೋ ಒಂದು ವರ್ಕ್ ಆರ್ಡರ್ ಕೊಡ್ತೀರಿ, ಕೊಟ್ಟ ಮೇಲೆ ಅಷ್ಟೇ ಗುತ್ತಿಗೆದಾರ ಕೆಲಸ ಶುರು ಮಾಡ್ತಿದ್ರ, ಇಲ್ಲ ಬಾಯಿ ಮಾತಲ್ಲಿ ಹೇಳಿದ ತಕ್ಷಣ ಅವ್ರ ಪಾಡ್ಗವ್ರು ಶುರು ಮಾಡ್ತಿದ್ರು, ಆಮೇಲೆ ಪ್ರೊಸೀಜರ್ ಮುಗಿದು ಆಮೇಲೆ ವರ್ಕ್ ಆರ್ಡರ್ ಕೊಡ್ತಿದ್ರ? ಹೇಗಿತ್ತು ನಿಮ್ಮ ಪ್ರೊಸೀಜರು? ಇಲ್ಲ ಸರ್, ಈಗ ವರ್ಕ್ ಆರ್ಡರ್ ಬಂದ ನಂತರ ಸರ್ ಕೆಲಸ ಸ್ಟಾರ್ಟ್ ಆಗುತ್ತೆ ಸರ್. ಹಾಗಿದ್ದಲ್ಲಿ ಯಾವುದೇ ಗುತ್ತಿಗೆದಾರ ವರ್ಕ್ ಆರ್ಡರ್ ಇಲ್ಲದೆ ಕೆಲಸ ಶುರು ಮಾಡ್ತಿದ್ರ ಇಲ್ವಾ ನಿಮ್ಮ ಪ್ರಕಾರ? ಇಲ್ಲ ಸರ್, ನಾವು ಮಾಡೋದಿಲ್ಲ ಸರ್. ಅದು ವರ್ಕ್ ಆರ್ಡರ್ ಬಂದ ನಂತರ ಕೆಲಸ ಮಾಡಬಹುದು ಸರ್. ಓಕೆ, ನಾವು ಮಾಡಿದ ಕೆಲಸ ಅದೇ ಪ್ರಕಾರ ಸರ್. ವರ್ಕ್ ಆರ್ಡರ್ ಬಂದ ನಂತರ ಸರ್ ಕೆಲಸ ಮಾಡಿದೀವಿ ಸರ್ ನಾವು. ಸೊ ಇಲ್ಲೊಬ್ಬ ಗುತ್ತಿಗೆದಾರ ಹಾಗಿದ್ರೆ ಅವರೇ ಕೈಯಿಂದ ಜೋಬಿಂದ ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿ ಕೆಲಸ ಮಾಡಿಸ್ಬಿಟ್ರ ಹಂಗಾರೆ ಅದೇ 108 ಕಾಮಗಾರಿಗಳಲ್ಲಿ? ಏನೋ ದೊಡ್ಡ ಆಶ್ಚರ್ಯ ಮೇಡಮ್ ಹಾಗಿದ್ರೆ. ಹೌದು ಸರ್, ಇದ್ರ ಬಗ್ಗೆ ನನ್ಗೆ ಸರ್ ಒಂಚೂರು ಅಂತ ಮಾಹಿತಿ ಇಲ್ಲ ಸರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಸಾಮಾನ್ಯವಾಗಿ ಈ ಥರದ್ದು ದೊಡ್ಡ ಕಾಂಟ್ರಾಕ್ಟ್ಗಳನ್ನು ತಗೋಬೇಕಾದ್ರೆ ಯಾರನ್ನೋ ಮೆಚ್ಚಿಸ್ಬೇಕು, ಯಾರನ್ನೋ ಒಪ್ಪಿಸ್ಬೇಕು, ಅಡ್ಜಸ್ಟ್ ಮಾಡಬೇಕು, ಆ ಥರದ್ದು ಏನಾದ್ರು ಇದೆಯಾ? ಇಲ್ಲ ಸರ್, ಆ ಥರದ್ದೇನು ಡೆವಲಪ್ಮೆಂಟ್ಸ್ ನಡೆಯಲ್ಲ? ಇಲ್ಲ ಸರ್. ಏಕೆಂದರೆ ಈ ಪ್ರಶ್ನೆ ಕೇಳೋದಕ್ಕೆ ಹಿನ್ನೆಲೆ ಇದೆ. ನಿಮಗೆ ಗೊತ್ತಿರೋ ಹಾಗೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಿಂದ ಹಿಡಿದು ಗುತ್ತಿಗೆದಾರೆಲ್ಲ ಈಗ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ನಾವು ಕಾಸು ಕೊಡದೆ ಹೋದರೆ, ಕಮಿಷನ್ ಕೊಡದೆ ಹೋದರೆ ಎಲ್ಲೂ ಏನು ಒಂಚೂರು ಕೆಲಸ ಕೈಗೆ ಸಿಗಲ್ಲ ಅಂತ. ಅದಕ್ಕೋಸ್ಕರ ಪ್ರಶ್ನೆ ನಂದು. ತನಿಖೆ ಆಗಬೇಕು ಸರ್. ಈ ವಿಷಯ ಇದ್ರೆ ತನಿಖೆ ಖಂಡಿತ ಆಗಬೇಕು ಸರ್. ನಿಮ್ಮಲ್ಲಿ ಇದುವರೆಗೆ ಆ ಥರದ್ದು ಯಾವುದೇ ಸುಳಿವಿಲ್ಲ, ವಾಸನೆ ಕೇಳಿ ಬಂದಿಲ್ಲ, ನೋಡಿಲ್ಲ ನೀವು? ಇಲ್ಲ ಸರ್, ನನ್ನ ಗಮನಕ್ಕೆ ಯಾವುದೋ ಒಂದು ಕೇಸ್ ಇಲ್ಲ ಸರ್. ಬಟ್ ಆಶ್ಚರ್ಯ ಅಲ್ವಾ ಮೇಡಮ್, ಇನ್ನೂ ವರ್ಕ್ ಆರ್ಡರ್ ಕೈಗೆ ಬರಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದೇ ಭಾಗದ ಆ 108 ಕಾಮಗಾರಿಗಳನ್ನು ಯಾರೋ ಮಾಡಿಸ್ತಾರೆ ಅಂದರೆ ನಿಮ್ ಯಾರ ಗಮನಕ್ಕೂ ಬರಲಿಲ್ವಾ ಮೇಡಮ್? ಸರ್ ಹೌದು, ನಿಜ. ಇಲ್ಲ ಸರ್, ಏನಾಗುತ್ತೆ ಸರ್, ಒಂದು ಟೈಮ್ ಸರ್ ನನ್ನ ಕೆಲಸ ಏನಿದೆ ಸರ್, ಒಂದು ಲೆಟ್ರ್ ಅಂತ ನಾವು ಕೊಟ್ಟಿದ್ದೀವಿ ಸರ್, ತಿಳ್ಕೊರಿ ಸರ್. ಆ ನಂತರ ಸರ್ ಏನಾಗುತ್ತೆ, ಲೆಟ್ರದ ಕೆಲಸ ಆಗತ್ತೆ ಇಲ್ವಾ 100% ಶೋರ್ ಇಲ್ಲ ಸರ್ ನಾವು. ಯಾಕಂದರೆ ಗೌರ್ಮೆಂಟದಲ್ಲಿ ಅವರು ಡಿಸೈಡ್ ಮಾಡಬೇಕು ಸರ್, ಎಷ್ಟು ಫಂಡ್ ಕೊಡಬೇಕು, ಎಷ್ಟು ಕೊಡಬಾರ್ದು, ಯಾವ ನೀಡಿದೆ, ಇಂಪಾರ್ಟೆಂಟ್ಸ್ ವರ್ಕ್ಸ್ ಇದೆ ಅಂದರೆ ನಮಗೆ ಅರ್ಥ ಆಗೋದಿಲ್ಲ ಸರ್. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 502 ಪಂಚಾಯತಿ ಇವೆ ಸರ್, ಗ್ರಾಮ ಪಂಚಾಯತಿ. ಪ್ರತಿಯೊಂದು ಪಂಚಾಯತಿಗೆ ಸರ್ ಸಮಗ್ರ ಅಭಿವೃದ್ಧಿಗೋಸ್ಕರ ಸರ್ ಬೀದಿ ದೀಪ ಇರ್ಬೋದು, ಚರಂಡಿ ಇರ್ಬೋದು, ಹೆಚ್ಚಿನ ಸರ್ ಮನೆ ಕೆಲಸ ಇರ್ಬೋದು, ಕಟ್ಟುವಂತ ಕೆಲಸ, ಶೌಚಾಲಯದ ಇರ್ಬೋದು, ಸಾಕಷ್ಟು ಕಾಮಗಾರಿ ಇದೆ ಸರ್. ಅದು ನಾವು ಲೆಟರ್ ಕೊಡ್ತಾ ಇದ್ದೇವೆ ಸರ್, ಇಲ್ಲಿವರೆಗೆ ನಾನು ಕೊಡ್ತಾ ಇದ್ದೇನೆ. ಬಟ್ ಯಾವ ಸಕ್ಸಸ್ಫುಲ್ ಕಾಮಗಾರಿ ಆಗಿದೆ ಇಲ್ಲಿವರೆಗೆ ಸರ್, ಅದು ಲೆಕ್ಕ ಅಂದ್ರೆ ಮಾಡ್ಬೇಕಂದ್ರೆ ಸರ್ ನನ್ನ ಕಡೆ ಇಲ್ಲ. ಅದು ಇಲ್ಲ, ನಮ್ಗೆ ಆಶ್ಚರ್ಯದ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾರೋ ಎಕ್ಸಿಕ್ಯೂಟಿವ್ ಇಂಜಿನಿಯರೋ ಅಥವಾ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರೋ ಇವರೆಲ್ಲ ನೋಡ್ಕೊತಿರ್ತಾರೆ, ದುಡ್ಡೇ ಬಂದಿಲ್ಲ, ವರ್ಕ್ ಆರ್ಡ್ರೇ ಬಂದಿಲ್ಲ, ಆದರೆ ಈ ಮನುಷ್ಯ ಕೆಲಸ ಶುರು ಮಾಡಿಬಿಟ್ರು, ಅವ್ರ ಜಾಬಿಂದ ಕೋಟ್ಯಾಂತರ ರೂಪಾಯಿ ಕೆಲಸ ಮಾಡ್ತಾರೆ. ಜನ ಕ್ವಶನ್ ಮಾಡ್ತಿರೋದು, ಏನು ಅವ್ರ ಮನೆ ಕೆಲಸ ಮಾಡ್ಕೊತಿದಾರಾ, ಅಯ್ಯೋ ಸಮಾಜಕ್ಕೆ ಕೆಲಸ ಮಾಡ್ತಿದ್ದಾರೆ, ಎಲ್ಲರಿಗೂ ಕೆಲಸ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಕೇಳಿದೆ, ಇದು ಯಾರು ಮಾನಿಟರ್ ಮಾಡಲ್ವಾ ಇದನ್ನ ಹಾಗಿದ್ರೆ? ಹೌದು, ನಿಜ ನಿಜ ಸರ್, ಹೌದ್ರಿ. ಈಗ ಪಂಚಾಯತ್ ರಾಜ್ ಇಲಾಖೆಯಿಂದ ಸರ್ ಇದು ಮಾನಿಟೈಸೇಷನ್ ಆಗಬೇಕು ಸರ್. ನಾವು ಕಳಿಸಿದ ಸರ್ ಪ್ರಧಾನಿ ಕಾರ್ಯದರ್ಶಿ ಅವರಿಗೆ ಸರ್ ಲೆಟರ್, ಅಲ್ಲಿಂದ ಸರ್ ಏನಾಗಿದೆ ಲೆಟರ್ದ ಏನು ರಿಪ್ಲೈ ಬಂದಿದೆ, ರಿಸೀವ್ಡ್ ಏನಾಗಿದೆ ಅಂತ ಸರ್ ಇದು ತನಿಖೆ ಆಗಬೇಕು ಅಂತ ಸರ್ ನಂದು ವಿನಂತಿ. ಕರೆಕ್ಟು.
ಬಟ್ ನಿಮ್ಗದು ಗೊತ್ತಿಲ್ಲದೆ ಇರ್ಬೋದು. ನನ್ನ ಪ್ರಶ್ನೆ, ನೀವು ಪತ್ರದ ಮುಖೇನ ಕಮ್ಯುನಿಕೇಟ್ ಮಾಡಬೇಕು, ಮಾಡ್ತಿರ್ತೀರಾ ಇಲಾಖೆ ಜೊತೆ. ಆದರೆ ಇನ್ಯಾರೋ ದೊಡ್ಡವ್ರು ಯಾರು ಫೋನ್ ಮಾಡಿ ಗುತ್ತಿಗೆದಾರರಿಗೆ ಮಾಡ್ಬಿಡಪ್ಪ ನಾನು ಪಾಸ್ ಮಾಡ್ತೀನಿ ಇಲ್ಲಿ, ಆ ಥರದ್ದೆಲ್ಲ ಆಗೋ ಚಾನ್ಸ್ ಇದೆಯಾ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಸರ ಅಲ್ಲಮ್ಮ, ನೀವು ಪತ್ರದ ಮುಖೇನ ವ್ಯವಹಾರ ಮಾಡ್ತಿರ್ತೀರಾ, ಅಂದರೆ ಪತ್ರ ತಗೊಳ್ಳೋದು ಕೊಡೋದೆಲ್ಲ ಮಾಡ್ತಿರ್ತೀರಾ ಇಲಾಖೆ ಜೊತೆ. ಬಟ್ ಯಾರೋ ಇಲಾಖೆಯಲ್ಲಿರೋ ದೊಡ್ಡವರು ಗುತ್ತಿಗೆದಾರರಿಗೆ ನೇರವಾಗಿ ಆ ಕೆಲಸ ಮಾಡು ಆಮೇಲೆ ವರ್ಕ್ ಆರ್ಡರ್ ಕೊಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳಿ ಕೆಲಸ ಮಾಡಿಸೋದು ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಸರ್, 5 ವರ್ಷ ಅವಧಿಯಲ್ಲಿ ಸರ್ ಒಂದು ಸರ್ತಿ ಆ ಪ್ರಕಾರ ಏನೂ ಇಲ್ಲ ಸರ್. ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಆಗ್ಲಿಲ್ಲ. ಪ್ರತಿಯೊಂದು ಕೆಲಸ ಸರ್ ಹಂತ ಹಂತವಾಗಿ ಯಾವ ಪ್ರಕಾರ ಗವರ್ಮೆಂಟ್ ರೂಲ್ಸ್ ಗೈಡ್ಲೈನ್ಸ್ ಇದೆ ಆ ಪ್ರಕಾರ ನಾವು ಮಾಡಿಸಿದ್ದೇವೆ. ಗ್ರಾಮ ಪಂಚಾಯತ್ ಇದೆ ಸರ್, ನನಗೆ ಗೊತ್ತಿಲ್ಲ ಸರ್ ಯಾವ ಪ್ರಕಾರ ಕೆಲಸ ಆಗುತ್ತೆ ಅಂತ. ಥ್ಯಾಂಕ್ ಯು ಮೇಡಮ್, ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ಆಶಾ ಐಹೊಳೆ ಅವತ್ತಿನ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷಿಣಿ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಏನಪ್ಪಾ ಅಂದರೆ, ಸಂತೋಷ್ ಪಾಟೀಲ್ ಮನೆಯನ್ನ GPA ಮಾಡಿಕೊಟ್ಟಿದ್ರಾ ಅನ್ನೋ ಪ್ರಶ್ನೆ. ಯಾಕೆಂದರೆ ಸಾಲ ಮಾಡಿದ್ರು ಕೋಟ್ಯಾಂತರ ರೂಪಾಯಿ. ಈ ಸಾಲ ತೀರಿಸೋದಕ್ಕೆ ಮನೆಯನ್ನೇ GPA ಮಾಡಿಕೊಟ್ಟಿದ್ರ ಸಂತೋಷ್ ಅನ್ನೋದು ಈಗಿರುವಂಥ ಪ್ರಶ್ನೆ. ಬ್ರೇಕಿಂಗ್ ನ್ಯೂಸ್. GPA ಮಾಡ್ತಾರೆ ತುಂಬ ಜನ ಮನೆಗಳಿಗೆ ಇನ್ನೊಬ್ಬರ ಮೂಲಕ ಅದನ್ನು ಅಡ ಇಡೋದಕ್ಕೆ. ಜನರಲ್ ಪವರ್ ಆಫ್ ಅಟಾರ್ನಿ. ಉಡುಪಿ ಪೊಲೀಸರ ತನಿಖೆ ಸಂದರ್ಭದಲ್ಲಿ GPA ಮಾಹಿತಿ ಬಹಿರಂಗವಾಗಿದೆ. ಯಾರು ಕೊಟ್ಟಿದ್ರು GPA ನೋಡಬೇಕು. ಹಿಂಡಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಮನ್ನೂಳ್ಕರ್, ಗ್ರಾಮ ಪಂಚಾಯಿತಿ ಸದಸ್ಯ NS ಪಾಟೀಲ್ಗೆ ಮನೆ GPA ಆಗಿತ್ತು ಅಂತ. ಪಾಯಿಂಟ್ ಅದು. ಜನರಲ್ ಪವರ್ ಆಫ್ ಅಟಾರ್ನಿ ಬೇರೆಯವರು ಕೊಟ್ಟಿದ್ರು. ಉಡುಪಿ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಮಹತ್ವದ ಮಾಹಿತಿ ಲಭ್ಯ ಆಗಿದೆ. ಆದರೆ ಮನೆ GPAಗೂ ಕಾಮಗಾರಿಗೂ ಸಂಬಂಧ ಇಲ್ಲ ಅಂತ ನಾಗೇಶು. ಲಿಂಕ್ ಇದೆಯಾ ಇಲ್ವಾ ಅದು ಗೊತ್ತಾಗಬೇಕಲ್ಲ. GPA ಮಾಡಿದ ಬರೀ ಈ ದುಡ್ಡು ಇಸ್ಕೊಂಡಿದ್ದಾರೆ, ದುಡ್ಡೆಲ್ಲ ತಗೊಂಬಂದಿದ್ದಾರೆ, ಅದಕ್ಕೋಸ್ಕರ GPA ಮಾಡಿಕೊಟ್ಟಿದ್ದಾರೆ ಅನ್ನೋದು ಅಲ್ಲ. ಇರ್ಬೋದು, ಇಲ್ಲದೆ ಇರ್ಬೋದು. ನಾಗೇಶ್ ಅವ್ರದನ್ನು ತಳ್ಳಿ ಹಾಕ್ತಿದ್ದಾರೆ. ಆ ಸಾಲ ಮಾಡ್ಕೊಂಡು ಆ ಕೆಲಸ ಮಾಡಿಸಿದ್ದಕ್ಕೂ ಮನೆ GPAಗೂ ಸಂಬಂಧ ಇಲ್ಲ ಅಂತ. ಅದು ಬೇರೆ ವ್ಯವಹಾರ, ಇದು ಬೇರೆ ವ್ಯವಹಾರ ಅಂತ ನಾಗೇಶ್ ಅವರು ಹೇಳ್ತಿದ್ದಾರೆ. ಇರ್ಬೋದು, ಇಲ್ಲದೇನೂ ಇರ್ಬೋದು. ಎನ್ಕ್ವೈರಿಲಿ ಗೊತ್ತಾಗಬೇಕು ಅಷ್ಟೇ. ನ್ಯೂಸ್ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ಇದು ನ್ಯೂಸ್ 18ನ ಬಿಗ್ ಎಕ್ಸ್ಕ್ಲೂಸಿವ್. ವಿಧಾನಸಭೆ ಲೋಕಸಭೆ ಚುನಾವಣೆ ಕೈ ರಣತಂತ್ರ, ಮೈತ್ರಿ ರಾಜಕೀಯ ಮತ್ತೆ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಈಗ ನ್ಯೂಸ್ 18ನ ಬಿಗ್ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕರ್ನಾಟಕದಿಂದ ಕಾಂಗ್ರೆಸ್ ಅಧ್ಯಕ್ಷಗೆ ಸುದೀರ್ಘ ಪತ್ರ ಬಂದಿದೆ. ಬರೆದಿದ್ದಾರೆ 10 ಪುಟಗಳ ಪತ್ರ. ಬರೆದಿರೋರು ಯಾರು? ಮಾಜಿ CM. ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಮಾಜಿ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. 10 ಪುಟಗಳ ಸುದೀರ್ಘ ಪತ್ರ. ಹಾಗಾದರೆ ಆ ಪತ್ರದಲ್ಲಿ ಏನೇನಿರ್ಬೋದು? ವೀರಪ್ಪ ಮೊಯ್ಲಿ ಹೆಸರು ಇತ್ತೀಚೆಗೆ ಎಲ್ಲೂ ಪ್ರಸ್ತಾಪ ಆಗಿರಲಿಲ್ಲ, ನಾವೆಲ್ಲೂ ನೋಡಿರಲಿಲ್ಲ. ಸಡನ್ನಾಗಿ ಮುನ್ನೆಲೆಗೆ ಬಂತು. ಯಾಕೆ ಅಂದರೆ ಅವರೊಂದು ಸುದೀರ್ಘವಾಗಿ ಒಂದು ಪತ್ರ ಬರೆದ್ರು ಕಾಂಗ್ರೆಸ್ ಅಧ್ಯಕ್ಷನಿಗೆ. ವಿಧಾನಸಭೆ ಲೋಕಸಭೆ ಗೆಲ್ಲೋದಕ್ಕೆ ಸಖತ್ ಸ್ಟ್ರಾಟಜಿ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ಗೆ ಮೊಯ್ಲಿ ಕೊಟ್ಟಿದ್ದಾರೆ ಟಿಪ್ಸ್. ಹಾಗಾದರೆ ಟಿಪ್ಸ್ ಏನು? ಆ ಪತ್ರದಲ್ಲಿ ಏನು ಬರೆದಿದ್ದಾರೆ? ನ್ಯೂಸ್ 18ನಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಎಕ್ಸ್ಕ್ಲೂಸಿವ್ ಟಾಕ್. ಬ್ರೇಕಿಂಗ್ ನ್ಯೂಸ್. ಕೇಂದ್ರ ಮತ್ತು ರಾಜ್ಯದಲ್ಲಿ ಮೈತ್ರಿ ಪಾಲಿಟಿಕ್ಸ್ ಅಗತ್ಯತೆ ಬಗ್ಗೆ ಬಾಸಿಸಂ ಬೇಡ ಅಂತ ಸಲಹೆ ಯಾರು ಕೊಟ್ಟರು ಅನ್ನುವ ಪ್ರಶ್ನೆ. ನ್ಯೂಸ್ 18ನಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ ಮುಂದೆ ಬರ್ತಾ ಇದೆ. ಈಗ ನನ್ನ ಸಹೋದ್ಯೋಗಿ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಮಾಜಿ ಮುಖ್ಯಮಂತ್ರಿಗಳ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿಸಿದ್ದಾರೆ. ಹಾಗಾದರೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರ ಮಹಾಸ್ಫೋಟಕ ಬಿಗ್ ಎಕ್ಸ್ಕ್ಲೂಸಿವ್ ಆನ್ ನ್ಯೂಸ್ 18 ಕನ್ನಡ ಬರ್ತಾ ಇದೆ ಈಗ. ದೇಶದಲ್ಲಿ ಇತ್ತೀಚೆಗೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲಕಚ್ಚಿತ್ತು. ಈ ನೆಲೆಯಲ್ಲಿ ರಾಜ್ಯದಲ್ಲಿ ಪುನಶ್ಚೇತನ ಆಗಬೇಕು ಮತ್ತು ದೇಶದಲ್ಲಿ ಮುಂದೆ ಬರತಕ್ಕಂಥ ಎಲ್ಲ ಚುನಾವಣೆಯಲ್ಲೂ ಕಾಂಗ್ರೆಸ್ ಗೆಲ್ಲಬೇಕು ಅಂತೇಳಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಸ್ಟ್ರಾಟಜಿ ಮಾಡೋಕ್ಕಾಗಿ ಈಗಾಗಲೇ ಸೋನಿಯಾ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಇದ್ದಾರೆ. ಸರ್, ಪತ್ರದ ಉದ್ದೇಶ ಏನು?
ಪತ್ರದ ಉದ್ದೇಶ ಅಂತೇಳಿದರೆ ಯಾವುದೇ ಒಂದು ಸ್ಟ್ರಾಟಜಿ ಇಲ್ಲದೆ ಒಂದು ರಾಜಕೀಯ ಪಕ್ಷ ಗೆಲ್ಲಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ನನಗೆ ಗೊತ್ತಿದೆ, ಆಗ ನಾವು ಎಲ್ಲ ಆ್ಯಕ್ಟಿವ್ ಪಾರ್ಟ್ ತಗೊಂಡಿದ್ದೇವೆ. ಇಂದಿರಾ ಗಾಂಧಿ ಇರುವಾಗ 77ರಲ್ಲಿ ಕಾಂಗ್ರೆಸ್ ಅವರ ನೇತೃತ್ವದಲ್ಲಿ ಸೋತಿದೆ. ಆದರೆ 80ರಲ್ಲಿ ನಾವೇನು ಮಾಡಿದ್ದೀವಿ, ಕರ್ನಾಟಕದಲ್ಲಿ ಒಂದು ಉದಾಹರಣೆ ಹೇಳೋದಿದ್ದರೆ, ನಾನು ಮತ್ತು ಆಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಟ್ರೆಜರರ್ ಆಗಿದ್ದಂಥ ಪ್ರಣಬ್ ಕುಮಾರ್ ಮುಖರ್ಜಿ, ನಾವು ಮಂಗಳೂರಿನಿಂದ ಹಿಡಿದು ಬೀದರ್ವರೆಗೆ ಪ್ರತಿ ಜಿಲ್ಲೆಗೆ, ಪ್ರತಿ ಬ್ಲಾಕಿಗೆ ನಾವು ಸಂದರ್ಶನ ಕೊಟ್ಟೆವು, ಇಡೀ ಸುತ್ತಾಡಿದೆವು. ಆವಾಗ 80ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 27ಕ್ಕೆ 27 ಸೀಟು ಬಂತು. ದೇವರಾಜ ಅರಸು ಇದ್ದರು ಅವರು. 27ರಲ್ಲಿ 27 ಸೀಟು ಬಂತು. ಸಾಧ್ಯ ಇದೆ. ನಾವು ಯಾಕಂದರೆ ಜನರ ಮನಸ್ಸನ್ನು ತಿಳ್ಕೊಳ್ಬೇಕು. ಅವರಿಗೆ ಏನು ಇವತ್ತು ರಾಜಕೀಯವಾದಂಥ ಅವಶ್ಯಕತೆ ಏನಿದೆ ಅದನ್ನು ಅರಿತುಕೊಂಡು ಇವತ್ತು ಚುನಾವಣೆಯ ಸ್ಟ್ರಾಟಜಿ ಮಾಡಬೇಕು. ಯಾಕಂದರೆ ಈಗ ಸ್ಟ್ರಾಟಜಿ ಇಲ್ಲದೆ ಚುನಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ರಾಜ್ಯದ ಮಟ್ಟದಲ್ಲೇ ಒಂದು 5-6 ಪೇಜು ನಾನು ರಾಜ್ಯದ ವಿಚಾರದಲ್ಲಿ ಏನೇನು ನಾವು ತಂತ್ರಗಾರಿಕೆ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಕೆಲವು ಕಾರ್ಯಕ್ರಮಗಳನ್ನು ಮಾಡಬೇಕು, ಯಾವ ರೂಪರೇಷೆಯಲ್ಲಿ ಹೋಗಬೇಕು, ಎಲ್ಲಿ ದೋಷಗಳಿದೆ ಅದನ್ನು ಹೇಗೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಕೂಡ ನಾನು ಅದರ ಒಂದು ಕಾಪಿಯನ್ನು ಸಿದ್ದರಾಮಯ್ಯನವರಿಗೆ ಕರ್ನಾಟಕಕ್ಕೆ ಸೀಮಿತವಾಗಿ, ನಾನು ಇಡೀ ರಾಷ್ಟ್ರದ ಬಗ್ಗೆ ಬರೆದಿದ್ದೇನೆ. ಆದರೆ ಕರ್ನಾಟಕಕ್ಕೆ ಸೀಮಿತವಾದಂಥ ನೋಟುಗಳನ್ನು DK ಶಿವಕುಮಾರ್ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೂ ಕಳಿಸಿದ್ದೇನೆ, ಮತ್ತು ಸಿದ್ದರಾಮಯ್ಯ ಕಳಿಸಿದ್ದೇನೆ, ಮತ್ತು ಸುರ್ಜೇವಾಲಾ ಅಂತೇಳಿ ನಮ್ಮ ಉಸ್ತುವಾರಿಯವರಿಗೂ ಕಳಿಸಿದ್ದೇನೆ. ಎಷ್ಟು ಪುಟ ಇದೆ ಸರ್? ಒಂದು 10 ಪುಟ ಇದೆ. ಪರಿಣಾಮ ಖಂಡಿತ ಆಗ್ತದೆ. ಅದರ ಸೂಚನೆ ಪ್ರಶಾಂತ್ ಕಿಶೋರನ್ನು ಸೋನಿಯಾ ಗಾಂಧಿ ಅವರು ಕರೆದು ಇವತ್ತು ಮಾತನಾಡ್ತಾ ಇದ್ದಾರೆ. ನಾನು 2007ರಲ್ಲಿ ಒಂದು ಕಮಿಟಿ ಮಾಡಿದರು. ಆ ಕಮಿಟಿಯಲ್ಲಿ ರಾಹುಲ್ ಗಾಂಧಿ ಅವರಿದ್ದರು, ಗುಲಾಂ ನಬಿ ಆಜಾದ್ ಎಲ್ಲ ಅನೇಕ ಮುಖಂಡರಿದ್ದರು. ಆಗ ನಾನೊಂದು ವರದಿ ಕೊಟ್ಟಿದ್ದೆ, ಪಕ್ಷದ ಆಂತರಿಕವಾದಂಥ ಸುಧಾರಣೆಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತೇಳಿ ಸೋನಿಯಾ ಗಾಂಧಿ ಅವರಿಗೆ. ಅದನ್ನು ಒಂದು 2-3 ಮೀಟಿಂಗ್ ಫಾಲೋಅಪ್ ಮಾಡಿದರು. ಮತ್ತು ಒಂದು ಸುಮಾರು 4 ತಿಂಗಳ ಹಿಂದೆ ಅದರ ವರದಿಯನ್ನು ಪುನಃ ಅವರಿಗೆ ಕಳಿಸಲಿಕ್ಕೆ ಹೇಳಿದರು ಸೋನಿಯಾ ಗಾಂಧಿ ಅವರು. ಕಳಿಸಿದ್ದೇನೆ. ಅದರ ಮೇಲೆ ನಾನೊಂದು 20-25 ದಿವಸದ ಹಿಂದೆ ಬೇರೊಂದು ಸ್ಟ್ರಾಟಜಿ ಬೇಕು. ಯಾಕಂದರೆ ಸ್ಟ್ರಾಟಜಿ ಇಲ್ಲದಿದ್ದರೆ ಕಾಂಗ್ರೆಸ್ ಬರುವುದಿಲ್ಲ. ಯಾಕಂದರೆ ನಾವು 5 ರಾಜ್ಯಗಳಲ್ಲಿ ಸೋತಿದ್ದೇವೆ. ಅದರ ವಿಚಾರಗಳನ್ನೆಲ್ಲ ಪುನಃ ಪರಿಗಣನೆ ಮಾಡಿ ಯಾವ ರೀತಿಯಲ್ಲಿ ಒಂದು 6-7 ರಾಜ್ಯಗಳಲ್ಲಿ ಮತ್ತೆ ಕಾಂಗ್ರೆಸ್ ಅಥವಾ ನಮ್ಮ ಅಲಯನ್ಸ್ ಪಾರ್ಟ್ನರ್ಸು ಅಥವಾ ನಮಗೆ ಸೆಕ್ಯುಲರ್ ಫೋರ್ಸಸ್ ಹೇಗೆ ಬರ್ಬೋದು, ಇದರಲ್ಲಿ ನಾವು ಲಿಬರಲ್ ಆಗಿರಬೇಕಾಗ್ತದೆ. ನಮ್ಮ ಜೊತೆಯಲ್ಲಿ ಚುನಾವಣೆ ಮೊದಲು ಅಥವಾ ಚುನಾವಣೆ ಅನಂತರ ಯಾರು ಹೊಂದಾಣಿಕೆ ಮಾಡಲಿಕ್ಕೆ ಬರ್ತಾರೆ ಅವರ ಜೊತೆಯಲ್ಲಿ ನಾವು ಒಂದು ಸಹವರ್ತಿಯಾಗಿ ಕೆಲಸ ಮಾಡಬೇಕು ಹೊರತು ನಾವು ಬಾಸಸ್ ಆಫ್ ಕಾಂಗ್ರೆಸ್ ಮಾಡಬಾರ್ದು. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಕಾಂಗ್ರೆಸ್ ಮತ್ತೆ UPA 3 2024ರಲ್ಲಿ ರಾಷ್ಟ್ರಮಟ್ಟದಲ್ಲಿ ಬರ್ತದೆ. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಹೇಳೋ ಮತ್ತು ಸ್ಟ್ರಾಟಜಿ ಇಲ್ಲದೆ ಕಾಂಗ್ರೆಸ್ ಪಕ್ಷ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾನು ಸುದೀರ್ಘ ಪತ್ರವನ್ನು ಬರೆದಿದ್ದೇನೆ. ಪತ್ರದ ಅನ್ವಯನೂ ಈಗ ಪ್ರಶಾಂತ್ ಕಿಶೋರ್ ಜೊತೆ ಕಾಂಗ್ರೆಸ್ ಮಾತುಕತೆ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರಲು ಸ್ಟ್ರಾಟಜಿಯನ್ನು ಅವಲಂಬನೆ ಮಾಡುತ್ತೆ ಅಂತ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ನ್ಯೂಸ್ ಮುಂದುವರಿಯುತ್ತೆ. ಒಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ಎರಡು ದಿನಗಳ ಭಾರತ ಪ್ರವಾಸದಲ್ಲಿದ್ದಾರೆ ಇಂಗ್ಲೆಂಡ್ನ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು. ಈಗ ಗುಜರಾತ್ನ ಅಹಮದಾಬಾದ್ ಸಬರ್ಮತಿ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಗಾಂಧಿ ಚರಕದಲ್ಲಿ ನೂಲು ನೇಯುವ ಮೂಲಕ ಮಹಾತ್ಮನ ಆದರ್ಶಕ್ಕೆ ತಲೆಬಾಗಿದ್ರು ಬೋರಿಸ್ ಜಾನ್ಸನ್ ಅವರು. ಬಲಭಾಗದ ದೃಶ್ಯ ಅದು. ಬೋರಿಸ್ ಜಾನ್ಸನ್ಗೆ ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸಾಥ್ ಕೊಟ್ಟಿದ್ರು. ಸಂಜೆ ಅವರು ಅಲ್ಲಿಂದ ರಾಷ್ಟ್ರ ರಾಜಧಾನಿ ದೆಹಲಿಗೆ ಬರ್ತಾರೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ದ್ವಿಪಕ್ಷೀಯ ಚರ್ಚೆಯನ್ನು ನಡೆಸ್ತಾರೆ ಬೋರಿಸ್ ಜಾನ್ಸನ್. ಈ ವೀಕೆಂಡ್ ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ, ನಾಳೆ, ನಾಳಿದ್ದು, ಅದರ ನಾಳೆ ನ್ಯೂಸ್ 18ನ ಆಹಾರ ಮೇಳ ನಡೀತಾ ಇದೆ. ತಿನ್ನಿ, ಖರೀದಿಸಿ, ಆನಂದಿಸಿ. ನ್ಯೂಸ್ 18 ಕನ್ನಡದ ಆಯೋಜನೆ ಇದು. ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಬನ್ನಿ. ನಿಮಗೆ ಇಷ್ಟವಾದಂಥ
ತರಹಾವರಿ ಖಾದ್ಯಗಳನ್ನು ನೀವು ನೋಡ್ಬೋದು, ಖರೀದಿಸ್ಬೋದು, ಸವಿಬಹುದು. ವಿವಿಧ ಸ್ಪರ್ಧೆಗಳು ಕೂಡ ಇರುತ್ತೆ, ನೀವು ಭಾಗವಹಿಸ್ಬೋದು. ವಿಶೇಷ ಅಂದರೆ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಶೇಷ ಕೊಡುಗೆ ಕೂಡ ಕೊಡ್ತಾ ಇದ್ದಾರೆ. ಮಹಿಳೆಯರಿಗೆ ಅಡುಗೆ ಸ್ಪರ್ಧೆ ಇದೆ, 3 ದಿನಗಳ ಕಾಲ ನೃತ್ಯ ಸ್ಪರ್ಧೆ ಇದೆ, ಗೀತಗಾಯನ ಸ್ಪರ್ಧೆ ಇದೆ, ಮಕ್ಕಳಿಗೆ ಬೆಂಕಿ ಇಲ್ಲದೆ ಅಡುಗೆ ಮಾಡೋ ಸ್ಪರ್ಧೆ ಇದೆ, ಚಿತ್ರಕಲಾ ಸ್ಪರ್ಧೆ ಇದೆ, ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಅಷ್ಟೇ ಅಲ್ಲ, ಏಪ್ರಿಲ್ 24 ಸಂಜೆ 7 ಗಂಟೆಗೆ ವಿಜಯೇಂದ್ರ ಮತ್ತು ತಂಡದವರಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಗೀತ ಸಂಜೆ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ. ಇದರ ಜೊತೆಗೆ ಶಾಪಿಂಗ್ ಕೂಡ ಮಾಡ್ಬೋದು, ಅದಕ್ಕೂ ಅವಕಾಶ ಇದೆ. ನಾಳೆಯಿಂದ 3 ದಿನಗಳ ಕಾಲ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಬೆಂಗಳೂರಿನ ಆರ್ಟಿ ನಗರದಲ್ಲಿರುವಂಥ HMT ಮೈದಾನದಲ್ಲಿ ನ್ಯೂಸ್ 18ನ ಆಹಾರ ಮೇಳ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಕುಟುಂಬ ಸಮೇತರಾಗಿ ಬಂದು ಎಂಜಾಯ್ ಮಾಡ್ಬೋದು. ಅದರೊಂದಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ